ವಿಷಯವನ್ನು ಇಟ್ಕೊಂಡು ಒಕ್ಕಲಿಗರ ನಾಯಕತ್ವ ಪಡೆಯೋದಿದೆಯಲ್ಲ ಅದೆಲ್ಲ ಭ್ರಮೆ. ಈ ವಿಷಯಗಳನ್ನು ಇಟ್ಕೊಂಡು ಯಾವುದೇ ಕಾರಣಕ್ಕೂ ಒಕ್ಕಲಿಗರ ನಾಯಕತ್ವ ಆಗಲಿ, ನಾಯಕತ್ವದ ಹಿನ್ನೆಲೆನೇ ಇಲ್ಲ ಅವರಿಗೆ, ಆ ಸಂಸ್ಕೃತಿ ಬಂದವರೇ ಅಲ್ಲ. ಅದರಿಂದ ನಾನೀಗ ಹೆಚ್ಚಿಗೆ ಮಾತಾಡಿದ್ರೆ, ನಿನ್ನೆ ದಿನ ನಾನು ರಾಯಚೂರಿನಲ್ಲಿ ಸಿನಿಮಾ ಪ್ರೊಡ್ಯೂಸರು, ಡೈರೆಕ್ಟ್ರು, ಕಥಾನಾಯಕ ಎಲ್ಲ ಕುಮಾರಸ್ವಾಮಿನೇ ಅಂತೇಳಿ. ಇತ್ತೀಚೆಗೆ ಸಿನಿಮಾಗಳು ಹಾಗೇ ಇದೆ, ಬರ್ತಾ ಇರ್ತಕ್ಕಂಥ ಪ್ರೊಡ್ಯೂಸರ್ ಅವರೇ ಇರ್ತಾರೆ, ಡೈರೆಕ್ಟ್ರು ಅವರೇ ಇರ್ತಾರೆ, ಹೀರೋನು ಅವರೇ ಇರ್ತಾರೆ, ಸ್ಟೋರಿ ರೈಟ್ರು ಅವರೇ ಇರ್ತಾರೆ ಇತ್ತೀಚೆಗೆ ಸಿನಿಮಾದಲ್ಲಿ. ಹೌದಪ್ಪ, ನಾನು ಡೈರೆಕ್ಟ್ರು ಇದ್ದರೆ, ಪ್ರೊಡ್ಯೂಸರು ಆಗ್ತಾರೆ, ಮಾಡಿದ್ದೀನಿ ಸಿನಿಮಾದಲ್ಲಿ, ಆ್ಯಕ್ಟಿಂಗ್ ಮಾಡಿಲ್ಲ. ಕತೆ ಮಾಡಬೇಕಾದ್ರೆ ಕೂತು ಕತೆ ಮಾಡಿಸಿದ್ದೇನೆ ಸಿನಿಮಾದಲ್ಲಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರು, ಬ್ರದರ್ ಕುಮಾರಸ್ವಾಮಿ ಅವರೇ, ಏನು ಸಾರ್ ಇದು? ನಿಮ್ಮದೊಂದು ಹೆಂಗರಳು, ಹೆಣ್ಮಕ್ಕಳ ವಿಚಾರದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ನಡೆದುಕೊಳ್ಳೋರು. ಅಫ್ಕೋರ್ಸ್ ಕರ್ನಾಟಕದ ಹೆಣ್ಮಕ್ಕಳು ಎಚ್ ಡಿ ಕುಮಾರಸ್ವಾಮಿ ಅವರಂದರೆ ಒಂದು ವಿಶೇಷವಾದಂತಹ ಪ್ರೀತಿ ಇತ್ತು. ಆದರೆ ಇನ್ಮೇಲೆ ಅದು ಇರಲ್ವೇನೋ ಸರ್? ಯಾಕೆಂದರೆ ಇತ್ತೀಚೆಗೆ ನೀವು ಸೂಕ್ಷ್ಮತೆ ಬಿಟ್ಟು ಹೆಣ್ಮಕ್ಕಳ ವಿಚಾರದಲ್ಲಿ ಕೊಡ್ತಾ ಇರುವಂಥ ಹೇಳಿಕೆಗಳನ್ನು ನೋಡ್ತಾ ಇದ್ದರೆ ನಾನು ತುಂಬ ರೆಸ್ಪೆಕ್ಟ್ ನೀವಂದರೆ. ಯಾಕೆ ಅಂತಂದರೆ ಇರೋ ರಾಜಕಾರಣಿಗಳಲ್ಲಿ ಒಂದು ಸ್ವಲ್ಪ ಸೆನ್ಸಿಬಲ್ ಅಂತ ನನ್ನ ಅನಿಸಿಕೆ. ಆದರೆ ಇತ್ತೀಚೆಗೆ ನೀವು ಕೊಡ್ತಾ ಇರುವಂಥ ಹೇಳಿಕೆಗಳನ್ನು ನೋಡಿದರೆ, ಐ ಆಮ್ ಸಾರಿ ಟು ಸೇ ದಿಸ್ ಮಿಸ್ಟರ್ ಕುಮಾರಸ್ವಾಮಿ ಬ್ರದರ್, ನಿಮ್ಮ ಮಾತುಗಳು, ನಿಮ್ಮ ಒಂದು ಹೇಳಿಕೆಗಳು ಹೆಣ್ಮಕ್ಕಳ ಘನತೆ ಮಾನ ಕಾಪಾಡ್ತಾ ಇದ್ದಾವ, ಅಥವಾ ಇನ್ಯಾರನ್ನೋ ಸೇಫ್ ಮಾಡೋದಕ್ಕೆ ಸೇಫ್ಗೆ ಮಾಡ್ತಾ ಇದ್ದೀರಾ ಅಂತ ಅನ್ಸಕ್ಕೆ ಶುರುವಾಗಿದೆ. ವಿರೋಧಿಗಳನ್ನು ನಿಮ್ಮನ್ನು ಟೀಕೆ ಮಾಡೋದಕ್ಕೂ ಮತ್ತು ನೀವು ಮಾತಾಡ್ತಾ ಇರೋದಕ್ಕೂ ಒಳ್ಳೆ ತಾಳಮೇಳ ಇದ್ದಂಗಿದೆ. ಅದಕ್ಕೆ ನಿಮ್ಮನ್ನು ಹಿಟ್ ಆ್ಯಂಡ್ ರನ್ ಕುಮಾರಸ್ವಾಮಿ ಅಂತ ಅಂತಾರೋ ಏನೋ ನಂಗೆ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರೇ, ನಿಮ್ಮ ರಾಜಕೀಯ ಜೀವನದಲ್ಲಿ ಯಾವುದಾದ್ರೂ ಒಂದು ವಿಷಯನ ಒಂದು ತಾರ್ಕಿಕ ಅಂತ್ಯ ಕಾಣಿಸಿದರೆ ಹೇಳಿ. ನಾನು ಕೇಳ್ತಾ ಇಲ್ಲ ಸರ್, ಇದೆಲ್ಲ ರಾಜಕೀಯ ನಾಯಕರು ಕೇಳ್ತಾ ಇದ್ದಾರೆ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಅಲ್ಲ, ಯಾವುದನ್ನು ಎಲ್ಲೆಲ್ಲಿಗೆ ತಂದು ನಿಲ್ಲಿಸಿದ್ದೀರಾ ನೋಡಿ. ಇದು ಪ್ರಜ್ವಲ್ ರೇವಣ್ಣ ಕೇಸ್ ಇಡೀ ಪ್ರಪಂಚದಲ್ಲೇ ದೊಡ್ಡ ಸುದ್ದಿ ಆಗಿದೆ. ಹಾಸನದಲ್ಲಿ ಅಲ್ಲಿ ಇಲ್ಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಾ ಇಲ್ಲ. ಇಡೀ JDS ಪಾರ್ಟಿಯ ಕಾರ್ಯಕರ್ತರು ಒಂಥರ ಸ್ಥೈರ್ಯವನ್ನು ಕಳೆದುಕೊಂಡಿರುವಂತಹ ಒಂದು ಘಟನೆ ಇದು. ಇದರಲ್ಲಿ ರಾಜಕೀಯ ಬೇಕಾ ನಿಮಗೆ? ಇದರಲ್ಲಿ ಕುಟುಂಬದ ವ್ಯಾಮೋಹ ಬೇಕಾ ನಿಮಗೆ ಕುಮಾರಸ್ವಾಮಿ ಅವರೇ? ಅದೆಷ್ಟು ಹೆಣ್ಮಕ್ಳ ಮಾನಭಂಗ ಆಗಿದೆ ಹೇಳಿ. ನಿಮಗೆ ಗೊತ್ತಿರುವಂಥ ಹೆಣ್ಮಕ್ಳೇ ಭಾಳ ಜನ ಇದ್ದಾರೆ. ಯಾಕಂದರೆ ಹಾಸನದಲ್ಲಿ ಓಡಾಡ್ಕೊಂಡಿರೋರು, ಹಾಸನದಲ್ಲಿ ಇರುವಂಥ ಹೆಣ್ಮಕ್ಳು ಭಾಳಷ್ಟು ಜನ ಇದ್ದಾರೆ. ಅವ್ರ ಕುಟುಂಬಗಳು ನಿಮಗೆ ಗೊತ್ತು. ಅವೆಲ್ಲ ನುಚ್ಚು ನೂರಾಗಿ ಬೀದಿಗೆ ಬರುವಂಥ ಪರಿಸ್ಥಿತಿಗೆ ಬಂದಿದೆ. ಅದರಲ್ಲೂ ಇದರಲ್ಲಿ ಜಾತಿ ತಗೊಂಡು ಬರ್ತೀರಲ್ಲ ನೀವು. ಹೆಣ್ಮಕ್ಳನ್ನ ಜಾತಿ ಧರ್ಮ ಬೇರೆ ಬೇರೆ ವಿಚಾರದಲ್ಲಿ ಕಟ್ಟಾಕಕ್ಕಾಗ್ತಾರಾ? ಆಗುತ್ತಾ? ಜಾತಿ ಧರ್ಮವನ್ನು ಮೀರಿದ್ದು ಕುಮಾರಸ್ವಾಮಿ ಅವರೇ ಇವತ್ತು ತಾಯಂದಿರ ದಿನ ಕಣ್ರಿ. ಆ ತಾಯಂದಿರು ಅದು ಹೆಂಗ್ರಿ ಇದ್ದಾರೆ, ಸ್ವಲ್ಪ ಯೋಚನೆ ಮಾಡಿದ್ದೀರಾ? ಇದರಲ್ಲೂ ಜಾತಿ ವಿಚಾರ ತರ್ತೀರಾ, ಇದರಲ್ಲೂ ನಾಟಕದ ಥರ ಒಳ್ಳೆಯ ಸಿನಿಮಾ ಥರ ನಾಯಕ ಅಧಿನಾಯಕ ಮಹಾನಾಯಕ ಅಂತ ನೀವು ರಾಜಕೀಯವಾಗಿ ಮಾತಾಡ್ತಿರೋದನ್ನು ನೋಡಿದ್ರೆ ನನಗಂತೂ ತುಂಬ 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 ಬೇಜಾರಾಗ್ತದೆ. ಯಾಕಂದರೆ ಅವರ ಸೆನ್ಸಿಬಲ್ ಪೊಲಿಟಿಷಿಯನ್, ಬಟ್ ತುಂಬ ಸೆನ್ಸಿಬಲ್ಲಾಗಿ ಮಾತಾಡೋವಂಥ ವಿಚಾರದಲ್ಲಿ ನೀವು ಜಾತಿ ರಾಜಕೀಯ ತಗೊಂಡು ಬಂದು ಏನು ಸಾರ್ ಇದೆಲ್ಲ? ಯಾಕೆ ಜಾತಿ ಶೀಲ್ಡ್ ಹಾಕ್ಕೊಂಡು ಕೂತ್ರೆ ನ್ಯಾಯ ಸಿಗುತ್ತೇನ್ರಿ ಸರ್? ಇನ್ಯಾವ ಲೆವೆಲ್ವರೆಗೂ ಹೋಗ್ತೀರಾ ಹೇಳಿ ಸರ್? ಇಂಥ ಸೂಕ್ಷ್ಮ ವಿಚಾರದಲ್ಲೂ ಒಳ್ಳೆ ಸಿನಿಮಾಗೆ ಕಂಪೇರ್ ಮಾಡಿಕೊಂಡು ಒಬ್ರಿಗೊಬ್ರು ನೀವು DK ಶಿವಕುಮಾರ್ ಅವರು ಬೈದಾಡ್ಕೊಳ್ತಾ ಇದ್ದೀರಲ್ಲ, ಸ್ವಲ್ಪ ಆದರೂ ಸೆನ್ಸ್ ಇಟ್ಕೋಬೇಕು ಸರ್. ಐ ಆಮ್ ಸಾರಿ, ನಾನು ಇದೆಲ್ಲ ಹೇಳೋದಕ್ಕೆ ನನಗೆ ಮನಸ್ಸಿಲ್ಲ, ಬಟ್ ಯಾರಾದರೂ ಮಾತಾಡಬೇಕಲ್ಲ ಸರ್, ಯಾರಾದರೂ ಒಬ್ರು ಮಾತಾಡಬೇಕಲ್ಲ ಸರ್. ಒಬ್ಬರು ಅವ್ರ ಪರ, ಒಬ್ರು ಇವ್ರ ಪರ, ಒಬ್ರು ಅವ್ರ ಪರ, ಒಬ್ರು DK ಶಿವಕುಮಾರ್ ಪರ, ಒಬ್ರು ಕುಮಾರಸ್ವಾಮಿ ಅವ್ರ ಪರ, ಒಬ್ರು ಕಾಂಗ್ರೆಸ್ ಪರ, ಒಬ್ರು JDS ಪರ, ಒಬ್ರು BJP ಪರ, ಎಲ್ಲ ಪರಪರವಾಗೇ ಮಾತಾಡ್ತಾ ಇದ್ರೆ ಹೆಣ್ಮಕ್ಳ ಪರ ಯಾರು ಮಾತಾಡ್ತಾರೆ ಸರ್? ಸ್ವಲ್ಪ ಹೆಣ್ಮಕ್ಳ ಜೀವನ ನೋಡಿ. ಅವ್ರು ಬೀದಿಗೆ ಬರ್ತಾ ಇದ್ದಾರೆ, ಅವ್ರಿಗೆ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡಿ. SIT ತನಿಖೆ ಸರಿ ಇಲ್ಲ, ನ್ಯಾಯ ಸಿಗಲ್ಲ ಅಂದರೆ ಏನು ನ್ಯಾಯ ಬೇಕು ಹೇಳಿ ನಿಮಗೆ? ಪ್ರಜ್ವಲ್ ರೇವಣ್ಣನ ಸೇಫ್ ಗಾರ್ಡ್ ಮಾಡೋ ನ್ಯಾಯ ಬೇಕಾ, ಅಥವಾ ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡಿರುವಂಥ ಅಷ್ಟೂ ಜನನ ಹೊರಗಡೆ ತರುವಂಥ ನ್ಯಾಯ ಬೇಕಾ? ಏನು ನ್ಯಾಯ ಬೇಕು ಹೇಳಿ ನಿಮಗೆ? ಯಾವ ಥರ ನ್ಯಾಯ ಬೇಕು ಹೇಳಿ ನಿಮಗೆ? ಇನ್ನೂ ಆರೋಪ ಸಾಬೀತಾಗ ಭಾಳಷ್ಟು ಜನ JDS ಕಾರ್ಯಕರ್ತರು ಅಥವಾ JDS ಕಾರ್ಯಕರ್ತರಲ್ಲ, JDSನ MLAಗಳು, ಮಾಜಿ MLAಗಳು, ಮಾಜಿ ಮಿನಿಸ್ಟರ್ಗಳು ಮಾತಾಡ್ತಿರೋದನ್ನು ನಾನು ನೋಡಿದೆ. ತನಿಖೆ ಆಗಲಿ, ತನಿಖೆ ಆದಮೇಲೆ ಸಾಬೀತಾದಮೇಲೆ ಆಮೇಲೆ ಮಾತಾಡೋಣ ಅಂತ. SIT ಇದನ್ನು ಅವ್ರನ್ನ ಫಿಕ್ಸ್ ಮಾಡೋಕ್ಕೆ ಪ್ರಯತ್ನ ಪಡ್ತದೆ, ಇವ್ರನ್ನ ಫಿಕ್ಸ್ ಮಾಡೋಕ್ಕೆ ಪ್ರಯತ್ನ ಪಡ್ತದೆ. ಇಷ್ಟೆಲ್ಲ ಆದಮೇಲೂ ಇನ್ನೂ ತನಿಖೆ ಮಾಡಿ ವಿಚಾರಣೆಯನ್ನು ಮಾಡಬೇಕಾದಂಥ ಘಟನೆನಾ ಇದು? ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಬೇಡ? ಅದೇ ನಿಮ್ಮ ಮನೇಲಿರೋ ಹೆಣ್ಮಕ್ಳಿಗಾದ್ರೆ ನೀವು ಹಿಂಗೆ ಮಾತಾಡ್ತಿದ್ರ ಹೇಳಿ? ನಾನು ಜಸ್ಟ್ ಆಸ್ಕಿಂಗ್.
ಸೋ ಕಾಲ್ಡ್ ಮಾಜಿ ಮಿನಿಸ್ಟರ್ಸ್ ಆಫ್ JDS ಆ್ಯಂಡ್ MLAಗಳು ನೀವೆಲ್ಲ ಮಾತಾಡ್ತಾ ಇದ್ದೀರಲ್ಲ, ನಿಮ್ಮನೆ ಹೆಣ್ಮಕ್ಳಿಗೆ ಹಿಂಗೆ ಅನ್ಯಾಯ ಆಗಿದ್ರೆ ನೀವು ಹಿಂಗೆ ಮಾತಾಡ್ತಿದ್ರೇನ್ರಿ? ಇದರಲ್ಲಿ ರಾಜಕೀಯ ಮಾತಾಡ್ತಿದ್ರೇನ್ರಿ ನೀವು? ಮಾತಾಡ್ತಿದ್ರಾ? ಅದಕ್ಕೆ ನಿಮ್ಮಂಥವ್ರು ಇರೋದ್ರಿಂದಲೇ ಯಾವ ಹೆಣ್ಣು ತನಗೆ ದೌರ್ಜನ್ಯ ಆಗಿದೆ ಅಂತ ಹೊರಗಡೆ ಬಂದು ಮಾತಾಡಲ್ಲ. ಹಿಂಗೆ ರಾಜಕೀಯಕ್ಕೆ ಬಳಸ್ಕೊಂಡು ಗಬ್ಬೆಬ್ಬಿಸಿ ಹಾಳು ಮಾಡ್ತೀರಾ ಅಂತ. ಏನು ಪ್ರಯೋಜನ ಆಯಿತು ನಿಮ್ಮಿಂದ ಹೇಳಿ? ಹಾಂ, ರಾಜಕೀಯ ಸ್ಟಂಟ್ ಮಾಡೋದ್ರಲ್ಲೇ ಕಾಲ ಕಳೀತಾ ಇದ್ದೀರಾ. SIT ತನಿಖೆ ಆರಂಭ ಆಗಿದೆ, ಕರೆಕ್ಟು. ಅದು ಬಿಟ್ಟು ದಿನ ಬೆಳಗಾದರೆ ಆರೋಪ ಪ್ರತ್ಯಾರೋಪ ಮಾಡಿಕೊಂಡು ಕುಮಾರಸ್ವಾಮಿ ಸರ್, ಈ ವಿಚಾರದಲ್ಲಿ ದಯವಿಟ್ಟು ರಾಜಕೀಯ ಬಿಡಿ. BJP ಜೊತೆ ನಿಮ್ಮದು ಸಖ್ಯ ಇದೆ, ಮೈತ್ರಿ ಇದೆ, ಕರೆಕ್ಟು. ಸೊ CBI ಬಂದ್ರೇ ನ್ಯಾಯ ಸಿಗುತ್ತೆ, SITಯಿಂದ ನ್ಯಾಯ ಸಿಗಲ್ಲ ಅಂತಂದರೆ ನಮ್ಮ ಪೊಲೀಸರು ಅಸಮರ್ಥರಂಗಾದರೆ ನಮ್ಮ ಪೊಲೀಸರ ಮೇಲೆ ನಂಬಿಕೆ ಇಲ್ವಾ ನಿಮಗೆ? ನೀವು ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸಿದಿರಲ್ಲ ನೀವು. ಹಾಂ, ಯಾರ್ಯಾರು ಎಲ್ಲೆಲ್ಲಿ ಹೆಂಗಿದ್ದಾರೆ, ಯಾರು ಕಮಿಷನರು, ಯಾರು ಪೊಲೀಸ್ ಅಧಿಕಾರಿಗಳು, CBI ಎಂಟ್ರಿ ಆದರೆ ಹೆಂಗಾಗುತ್ತೆ, ಏನಾಗುತ್ತೆ ಎಲ್ಲರಿಗೂ ಗೊತ್ತಿದೆ. ಇದರಲ್ಲಿ ಯಾರನ್ನ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅದನ್ನಾದರೂ ಹೇಳಿ. ನಿಮ್ಗೆ ಬೇಕಾಗಿರೋದೇನು? DK ಶಿವಕುಮಾರ್ ಅವ್ರದ್ದು ಇದರಲ್ಲಿ ಪಾತ್ರ ಇದೆ ಅಂತ ಸಾಬೀತು ಮಾಡೋದೇನಾ ನಿಮ್ಮ ಜೀವನದ ಏಕೈಕ ಉದ್ದೇಶ? ಕುಮಾರಸ್ವಾಮಿ ಸರ್ ಹೇಳಿ, ಅದಾದರೂ ಹೇಳಿ. ಅದಾಗ್ಬಿಟ್ರೆ ನಿಮಗೆ ಸಮಾಧಾನ ಆಗುತ್ತಾ? ಹೆಣ್ಮಕ್ಳದು ಅಥವಾ ಹೆಣ್ಮಕ್ಳ ಜೀವನ, ಹೆಣ್ಮಕ್ಳ ಜೊತೆ ಆಟ ಆಡಿರೋರು ಯಾರ್ಯಾರು, ಅದೆಲ್ಲ ಏನೂ ಬೇಡವಾ? ನಿಮ್ಗೆ DK ಶಿವಕುಮಾರ್ ಒಬ್ಬರನ್ನ ಅಲ್ಲಿ ಬಲಿ ಹಾಕಬೇಕು, ಅದನ್ನು ಬಿಟ್ಟರೆ ಬೇರೆ ರಾಜಕೀಯ ಉದ್ದೇಶ ಇಲ್ವಾ? ಹಿಂಗಾದರೆ ಬೇಲಿನೇ ಎದ್ದು ಹೊಲ ಮೇಯ್ದ್ರೆ ಯಾರನ್ನೇ ಕೇಳೋಕ್ಕಾಗತ್ತೆ ಹೇಳಿ? ಹಂಗಾಗಿದೆ ನಮ್ಮ ರಾಜ್ಯದ ಪರಿಸ್ಥಿತಿ. ಹಿಂಗಾಗೋಗಿದೆ. ಎಲ್ಲ ರಾಜಕೀಯ, ಹುಟ್ಟಿದ್ರೂ ರಾಜಕೀಯ, ಸತ್ರೂ ರಾಜಕೀಯ, ರೇಪ್ ಆದರೂ ರಾಜಕೀಯ, ತಲೆ ಕಡಿದ್ರೂ ರಾಜಕೀಯ, ಏನು ಮಾಡಿದ್ರು ರಾಜಕೀಯ. ಹೀಗಾಗಿ ರಾಜಕೀಯದಲ್ಲೇ ನಮ್ದು ಹಣೆ ಬರ ಮುಗಿದೋಗ್ತಾ ಇದೆ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.